ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವಾ, ನಾ ನಿಮ್ಮನ್ನೇ ಸ್ತುತಿಸುವೆನು. ರಾಜ, ನಾ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ, ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ, ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 20ನೇ ಅಧ್ಯಾಯ. ತರುವಾಯ ದೇವದೂತನೊಬ್ಬನು ಸ್ವರ್ಗದಿಂದ ಇಳಿದು ಬಂದುದನ್ನು ಕಂಡೆ. ಆತನ ಕೈಯಲ್ಲಿ ಪಾತಾಳದ ಬೀಗದ ಕೈ ಮತ್ತು ದೊಡ್ಡ ಸರಪಣಿ ಇದ್ದವು. ದೇವದೂತರುಗಳು ಶಕ್ತಿಯಲ್ಲೂ ಬಲದಲ್ಲೂ ಎಷ್ಟು ಪರಾಕ್ರಮಶಾಲಿಗಳು ಎಂಬುದು ನಮಗೆ ವ್ಯಕ್ತವಾಗುತ್ತದೆ. ಈ ದೇವದೂತನ ಕೈಯಲ್ಲಿ ಪಾತಾಳದ ಬೀಗದ ಕೈ ಮತ್ತು ಸರಪಣಿಗಳು ಇದ್ದವು. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ವಚನ 17 ಮೇಲ್ಪಟ್ಟು ಪ್ರಭು ಯೇಸು ನುಡಿದರು, ಇಗೋ, ನಾನು ಮರಣ ಹೊಂದಿದೆ ನಿಜ, ಆದರೆ ಮರಣದ ಅಧಿಕಾರಿಯಾದ ಸೈತಾನನನ್ನು ಗೆದ್ದು ಮೃತ್ಯುಂಜಯನಾಗಿದ್ದೇನೆ. ಪಾತಾಳ ಮತ್ತು ಮೃತ್ಯುವಿನ ಬೀಗದ ಕೈಗಳು ನನ್ನ ವಶದಲ್ಲಿವೆ ಎಂದು ಯೇಸು ತನ್ನ ಮರಣದ ಮೂಲಕ ಸೈತಾನನ ಆಧಿಪತ್ಯವನ್ನು ಅಧಿಕಾರವನ್ನು ನಿಷ್ಕ್ರಿಯ ಮಾಡಿ ಆ ಮರಣ ಲೋಕವನ್ನು ತನ್ನಗೆ ವಶಪಡಿಸಿಕೊಂಡಿದ್ದಾರೆ. ಸೊ ಇಲ್ಲಿ ಪ್ರಭು ಯೇಸು ತೆಗೆದುಕೊಂಡ ಆ ಒಂದು ಕೀಯನ್ನು ಆ ಒಬ್ಬ ದೇವದೂತನಿಗೆ ಕೊಡಲಾಯಿತು. ಆತನ ಕೈಯಲ್ಲಿ ಪಾತಾಳ ಲೋಕದ ಬೀಗದ ಕೈ ಮತ್ತು ದೊಡ್ಡ ಸರಪಣಿ ಇತ್ತು. ಪಿಶಾಚಿಯೂ ಸೈತಾನನು ಆಗಿರುವ ಘಟಸರ್ಪವನ್ನು, ಅಂದರೆ ಪುರಾತನ ಸರ್ಪವನ್ನು ಆತನು ಹಿಡಿದು 1000 ವರ್ಷಗಳ ಕಾಲ ಬಂಧನದಲ್ಲಿಟ್ಟನು. ಪುರಾತನ ಸರ್ಪ, ಆದಿಕಾಂಡ 3ನೇ ಅಧ್ಯಾಯ ವಚನ 15 ಮೇಲ್ಪಟ್ಟು ಅವ್ವಳನ್ನು ವಂಚಿಸಿ ಆದ ಮತ್ತು ಅವ್ವಳನ್ನು ದೇವರಿಗೆ ವಿರೋಧವಾಗಿ ಪ್ರಚೋದನೆ ಮಾಡಿ ಪಾಪ ಮಾಡುವಂತೆ ಪ್ರೇರೇಪಿಸಿದ ಪುರಾತನ ಸರ್ಪ, ದೇವರ ಸನ್ನಿಧಾನದಲ್ಲಿ ಪ್ರಧಾನ ದೂತನಾಗಿ ಆಳ್ವಿಕೆ ನಡೆಸುತ್ತಿದ್ದ ಲೂಸಿಫರ್, ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಪಾತಾಳಕ್ಕೆ ದಬ್ಬಲ್ಪಟ್ಟಂತ ಆ ಪುರಾತನ ಪಿಶಾಚಿ, ಆ ದೇವದೂತ, ಆ ಘಟಸರ್ಪ, ಅದನ್ನು ಈ ದೇವದೂತ ಸೆರೆ ಹಿಡಿದು ಸರಪಣಿಯನ್ನು ಕಟ್ಟಿ ಆ ಒಂದು ಪಾತಾಳ ಕೂಪದಲ್ಲಿ ಹಾಕಿ ಅದಕ್ಕೆ ಬೀಗ ಹಾಕಿ ಮುಚ್ಚಿಟ್ಟ. ಸೈತಾನನನ್ನು ಸೆರೆ ಹಿಡಿಯಲಾಯಿತು. ಇಡೀ ಲೋಕವನ್ನು ವಂಚಿಸುತ್ತಿದ್ದ, ಇಡೀ ಲೋಕವನ್ನು ಮರಳು ಮಾಡುತ್ತಿದ್ದ ಆ ಘಟಸರ್ಪ ಸೈತಾನ ಎಲ್ಲ ಕುತಂತ್ರಗಳಿಗೆ ಲೀಡರ್ ಆಗಿದ್ದ, ಅವನನ್ನು ಹಿಡಿದು ಬಂಧನದಲ್ಲಿಟ್ಟನು. ಸೊ ಸೈತಾನನಿಗಿಂತಲೂ ದೇವದೂತರುಗಳು ಇಲ್ಲಿ ಪರಾಕ್ರಮಶಾಲಿಗಳು ಎಂದು ನಮಗೆ ವ್ಯಕ್ತವಾಗುತ್ತದೆ.